ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC, ದ್ವಿತೀಯ PUC ಸಮಾಜಶಾಸ್ತ್ರ ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ. ಓಕೆನಾ? ಸೊ ಇವಾಗ ಆರ್ಟ್ಸಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಆಗಿರಬಹುದು, ರಾಜ್ಯಶಾಸ್ತ್ರ ಆಗಿರಬಹುದು, ಸ್ವಲ್ಪ ಓದ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಯಾಕಂತ ಹೇಳಿದ್ರೆ ಅರ್ಥಶಾಸ್ತ್ರ ಮತ್ತು ಹಿಸ್ಟ್ರಿ, ಇತಿಹಾಸವನ್ನು ಹೇಗೋ ಬರೆದ್ಬಿಡ್ತೀರಿ. ಇದರಲ್ಲಿ ನಿಮಗೆ ಯಾವುದು ಓದ್ಕೊಳ್ಬೇಕು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನುವಂತಹ ಡೌಟು ಸಾಮಾನ್ಯ ಇದ್ದೇ ಇರುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳೇ, ಇವಾಗ ಆಲ್ರೆಡಿ ಈ ವರ್ಷ ರಿಲೀಸ್ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದೆಯಲ್ವಾ? ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಫಸ್ಟು ರೆಡಿಯಾಗಿ. ಇದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು. ಅದಾದ ನಂತರ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಅನುಸಾರ ಯಾವುದು 1 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟು, 2 ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟು, 5 ಅಂಕಕ್ಕೆ ಯಾವುದು ಬಹುಮುಖ್ಯ ಪ್ರಶ್ನೆಗಳು, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ನೀವು ಓದ್ಬೋದು. ಸೊ ಸಮಯ ತುಂಬ ಕಡಿಮೆ ಇದೆ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳಿದ ನಂತರ 1 ಅಂಕದ, 2 ಅಂಕದ, 5 ಅಂಕದ, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಡ್ತೀನಿ, ಉತ್ತರ ಸಹಿತ ಹೇಳ್ತೀನಿ, ಆಯಿತಾ? ಆದರೆ ಈಗ ಆಲ್ರೆಡಿ ಓದೋದಕ್ಕೆ ಸ್ಟಾರ್ಟ್ ಮಾಡಿರುವಂತಹ ಮಕ್ಕಳಿಗೆ ಸ್ವಲ್ಪ ಲೇಟ್ ಆಗ್ಬೋದು ನಾನು ಕೊಡುವಂತಹ ಪ್ರಶ್ನೆಗಳು. ಹಾಗಾಗಿ ನೀವೇನು ಮಾಡಬಹುದು ಅಂತ ಹೇಳಿದ್ರೆ, ಇದು 2025-26 ಅಲ್ವಾ? 2024-25ನೇ ಸಾಲಿನಲ್ಲಿ ನಡೆದ, ಅಂದರೆ ನಿಮ್ಮ ಸೀನಿಯರ್ಸಿಗೆ ನಡೆದಿರುವಂಥದ್ದು, ಹಿಂದಿನ ವರ್ಷ ನಡೆದಿರುವಂತಹ ಎಕ್ಸಾಮಿಗೆ ಇದೇ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಬಹುಮುಖ್ಯ ಪ್ರಶ್ನೆಗಳು ಉತ್ತರ ಸಹಿತ ಕೊಟ್ಟಿದ್ದೆ. ಆ ವಿಡಿಯೋನ ನೀವು ವಾಚ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟು, ಯಾವುದಾದ್ರೂ 1-2 ಅಧ್ಯಾಯನ ಬಿಡಬಹುದಾ ಓದೋದಕ್ಕೆ, ಖಂಡಿತವಾಗ್ಲೂ ಬಿಡಬಹುದು. ಅದಕ್ಕೆಲ್ಲ ರೀತಿಯ ಐಡಿಯಾಗಳನ್ನ ಕೊಟ್ಟು ನಿಮಗೆ ಅರ್ಥ ಆಗೋ ರೀತಿ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಮತ್ತು ಪ್ರಶ್ನೆಗಳನ್ನು ಹೇಳಿದ್ದೀನಿ, ಉತ್ತರಗಳನ್ನು ಹೇಳಿದ್ದೀನಿ. ಆ ವಿಡಿಯೋನ ನೀವು ಯಾವುದಕ್ಕೆ ವಾಚ್ ಮಾಡಬೇಕು ಅಂತ ಹೇಳಿದ್ರೆ, 1 ಅಂಕ, 2 ಅಂಕ ಹಾಗೂ 5 ಅಂಕ, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ವರ್ಷಕ್ಕೆ ಯಾವುದು ಬಹುಮುಖ್ಯವಾಗಿ ಬರುತ್ತೆ ಅನ್ನೋದಕ್ಕೆ ಆ ವಿಡಿಯೋಗಳನ್ನ ವಾಚ್ ಮಾಡಬೇಕು. ಸೊ ಸಾಕಷ್ಟು ಜನ ಮಕ್ಕಳಿಗೆ ಆ ವೀಡಿಯೋಸ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಪ್ಲೇ ಆಗ್ತಿದೆಯಲ್ಲ ಈ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದಕ್ಕೆ ಉತ್ತರ, ಈ ವಿಡಿಯೋದ ಕಮೆಂಟಿಗೆ ಹೋಗಿ, ಕಮೆಂಟಲ್ಲಿ ನಾನು ಆ ವಿಡಿಯೋ ಲಿಂಕನ್ನು ಪಿನ್ ಮಾಡಿರ್ತೀನಿ. ಸೊ ಅದರಲ್ಲಿ ನಿಮಗೆ ಸಪ್ರೇಟಾಗಿ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಸಿಗುತ್ತೆ ಮಕ್ಕಳೇ. ಓಕೆನಾ? ಹಾಗಾದರೆ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಸಮಾಜಶಾಸ್ತ್ರ ಇವಾಗ ಶುರು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡೋವರೆಗೂ ಕೂಡ ಬೇರೆ ವಿಷಯವನ್ನು ನಾವು ಟಚ್ ಮಾಡಲ್ಲ. ಸೊ ಅಷ್ಟು ಹೇಳಿಕೊಟ್ಟು ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡುವಂಥದ್ದು. ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ಬಹುಮುಖ್ಯ ಪ್ರಶ್ನೆಗಳು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಓಕೆನಾ? ಓಕೆ, ಹಾಗಿದ್ರೆ ಆನ್ಸರ್ನ ಸ್ಟಾರ್ಟ್ ಮಾಡೋಣ. ಭಾಗ ಎ ನಿಮಗೆಲ್ಲ ಗೊತ್ತಿರೋ ಹಾಗೆ ಮತ್ತೆ ಸಪ್ರೇಟಾಗಿ ಹೇಳೋದೇನು ಬೇಡ. ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. 5 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ 4 ಉತ್ತರಗಳಿರುತ್ತೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. 5 ಬಿಟ್ಟ ಸ್ಥಳ, 5 ಹೊಂದಿಸಿ ಬರೆಯುವ ಪ್ರಶ್ನೆಗಳು ಹಾಗೂ 5 1 ಅಂಕದ ಪ್ರಶ್ನೆಗಳು. ಓಕೆನಾ? ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡಿದ ತಕ್ಷಣ ಇದು ಏನಪ್ಪ, ಇದು ಇಷ್ಟು ಕಷ್ಟ ಮಾಡಿ ಪೇಪರ್ನ ತೆಗೆದಿದ್ದಾರೆ ಅನ್ನೋ ಫೀಲ್ ಬರೋದು ಸಹಜ ಮಕ್ಕಳೇ. ಆದರೆ ಇದು ಒಂದೇ ಕಷ್ಟ ಇರೋದು, ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಈಸಿ ಇದೆ. ಹಾಗಾಗಿ ಹೋಪ್ ಕಳ್ಕೊಬೇಡಿ, ಎಕ್ಸಾಮ್ ಕಷ್ಟ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ಕೊಟ್ಟಿರೋ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಎಕ್ಸಾಮ್ ಖಂಡಿತವಾಗ್ಲೂ ಈಸಿ ಇರುತ್ತೆ. ಓಕೆ, ಮೊದಲ ಪ್ರಶ್ನೆ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ. ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಭಾಷೆಗಳು ಯಾವ್ದ್ಯಾವುದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ವರ್ಷ, ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನು ಕೊಡ್ತಾರೆ. ಇಲ್ಲಿ ನಿಮಗೆ ಏನು ಮಾಡಬೇಕು ಗೊತ್ತಾ? ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂತಹ ವರ್ಷ ಯಾವುದು ಅಂತ 1 ಅಂಕಕ್ಕೆ ಕೇಳಿದರು. ಅಂದರೆ ಯಾವ ರೀತಿಯಾಗಿ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು, 1 ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿ ಕೇಳಿದರು. ಅದಕ್ಕೆ ಸರಿಯಾದಂತಹ ಉತ್ತರ 2008ರಲ್ಲೇ ಶಾಸ್ತ್ರೀಯ ಸ್ಥಾನಮಾನ ಕನ್ನಡಕ್ಕೆ ಸಿಕ್ಕಿದ್ದು. ಹಾಗಾದರೆ ತಮಿಳಿಗೆ ಯಾವಾಗ ಸಿಕ್ಕಿದ್ದು?
2004ರಲ್ಲೇ ಸಿಕ್ಕಿದ್ದು. ಸಂಸ್ಕೃತಕ್ಕೂ ಕೂಡ 2005ರಲ್ಲೇ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂಥದ್ದು. ಕನ್ನಡಕ್ಕೆ 2008ಕ್ಕೆ ಸಿಕ್ಕಿದರೆ ಒರಿಯಾ ಭಾಷೆಗೆ 2014ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಭಾಷೆಗಳಿಗೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂತಹ ವರ್ಷಗಳು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಏನೂ ಸರಿಯಾಗಿದೆ, ಬಿನೂ ಸರಿಯಾಗಿದೆ, ಸಿನೂ ಸರಿಯಾಗಿದೆ, ಡಿನೂ ಸರಿಯಾಗಿದೆ. ಬರೀ ಇಷ್ಟೊಂದೇ ನೋಡ್ಕೊಂಡ್ರಾಗಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ಕೇಳ್ತಾರೆ. ಪ್ರಶ್ನೆನ ಹೇಗೆ ಕೇಳ್ಬೋದು? 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವ ಭಾಷೆ ಯಾವುದು? ಕನ್ನಡ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂತಹ ವರ್ಷ ಯಾವುದು? 2008. ಈ ರೀತಿಯಾಗಿ ಕೂಡ ಕ್ರಾಸ್ ನೀವು ಓದ್ಕೊಂಡಿರಬೇಕಾಗತ್ತೆ. ಓಕೆನಾ? ಸೊ ಇದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದು ನೋಡಿ, ಇಲ್ಲಿ ಡಿ ಅಂತ ಇದೆ, ಪ್ರಿಂಟ್ ಮಿಸ್ಟೇಕು. ಇದು ಸಿ ಆಗಬೇಕು ಆಪ್ಷನ್, ಆಯಿತಾ? ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಹೇಳಿದ್ವಿ? ಎ ಬಿ ಸಿ ಡಿ 4 ಸರಿಯಾಗಿದೆ ಅಂತ ತಾನೇ ಹೇಳಿರೋದು. ಹಾಗಾಗಿ ಡಿ ಸರಿಯಾದ ಉತ್ತರ. ಏನು ಸರಿಯಾಗಿದೆ? ಬಿ ಸರಿಯಾಗಿದೆ, ಸಿ ಮತ್ತು ಡಿ ಎಲ್ಲವೂ ಕೂಡ ಸರಿಯಾಗಿದೆ. ಓಕೆನಾ? ನೆಕ್ಸ್ಟು 2ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಬ್ಲರ್ ಬಂದಿದೆ, ನಾವು ಓದೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಲ್ಲರ ಹತ್ರನೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಆಯಿತಾ? ಇಲ್ಲಿ ನೋಡಿ, ಎ ಬಿ ಸಿ ಡಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ಸಿ ಸರಿಯಾದ ಉತ್ತರ. ಹೇಗೆ ಅಂತ ಹೇಳಿದ್ರೆ, ಯಾವ್ಯಾವ ವರ್ಷದಲ್ಲಿ ಆಯೋಗ ರಚನೆ ಮಾಡಲಾಯಿತು ಅನ್ನೋದನ್ನು ಕ್ರಮಾನುಗತಿಯಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, 3ನೇದು ಯಾವುದು, 4ನೇದು ಯಾವುದು ಅಂತ ಹೇಳ್ಕೊಂಡು. ಸೊ ಫಸ್ಟು ನಾಗನಗೌಡ ಆಯೋಗನೇ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಈ ಆಪ್ಷನ್ ನೋಡಿದ ತಕ್ಷಣ ಇದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ನಿಮ್ಮ ಒಂದು ನಾಲೆಡ್ಜಿಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಸ್ವಿಗಳನ್ನ ಬರೆದಿದ್ದೀನಿ, ನೋಡ್ಕೊಳ್ಳಿ. ನಾಗನಗೌಡ ಆಯೋಗ 1960ರಿಂದ 61, LG ಹಾವನೂರು ಆಯೋಗ 1972ರಿಂದ 75, ವೆಂಕಟಸ್ವಾಮಿ ಆಯೋಗ 1983ರಿಂದ 86, ಚಿನ್ನಪ್ಪ ರೆಡ್ಡಿ ಆಯೋಗ 1989ರಿಂದ 90. ಅಲ್ಲಿಗೆ ನಾಗನಗೌಡ ಫಸ್ಟು, LG ಸೆಕೆಂಡು, ವೆಂಕಟಸ್ವಾಮಿ 3ನೇದು, ಚಿನ್ನಪ್ಪ ರೆಡ್ಡಿ 4ನೇದು. ಇಲ್ಲೂ ಕೂಡ 1, 2, 3, 4 ಸರಿಯಾಗಿದೆಯಲ್ಲ, ಕ್ರಮಾನುಗತಿಯೆಲ್ಲ ಇದೆಯಲ್ಲ. ಹಾಗಾಗಿ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 3ನೇ ಪ್ರಶ್ನೆ. ಇದು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪಂಚವಾರ್ಷಿಕ ಯೋಜನೆಗಳಲ್ಲಿ 1ನೇ, 2ನೇ, 3ನೇ, 4ನೇ, 6ನೇ ಸಾಕಷ್ಟು ಪಂಚವಾರ್ಷಿಕ ಯೋಜನೆಗಳು ಇದೆ, ಆಯಿತಾ? ಇಲ್ಲಿ ಕೊಟ್ಟಿರುವಂಥದ್ದು 6ನೇ ಪಂಚವಾರ್ಷಿಕ ಯೋಜನೆಯ ಕಲ್ಯಾಣದ 3 ಸಮಗ್ರ ಯೋಜನೆಗಳನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ 3 ಸಮಗ್ರ ಯೋಜನೆಗಳು ಯಾವ್ದ್ಯಾವುದು ಗೊತ್ತಾ? ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಇದು ಮೊದಲನೇ ಒಂದು ಯೋಜನೆ, ಆಯಿತಾ? 2ನೇದು ವಿಶೇಷ ಘಟಕ ಯೋಜನೆ, 2ನೇದು. 3ನೇದು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಏನಿದೆ, ಇದು 3ನೇ ಯೋಜನೆ. ಒಟ್ಟು 3 ಯೋಜನೆಗಳಿದೆ. ಇಲ್ಲಿ ನೀವೇನು ಮಾಡ್ಬೋದು, ನಿಮಗನ್ಸಿರೋ ಪ್ರಕಾರ 2 ಕೂಡ ಸರಿಯಾಗತ್ತೆ ಅಂತ ನಿಮಗನ್ಸುತ್ತೆ. ಯಾಕಂದರೆ ಇಲ್ಲಿ 2 ಪಾಯಿಂಟ್ ಇದೆ. ಇರೋ 3 ಯೋಜನೆಗಳಲ್ಲಿ 2 ಪಾಯಿಂಟ್ ಇಲ್ಲೇ ಇದೆ. ಆದರೆ ಸಮುದಾಯ ಅಭಿವೃದ್ಧಿ ಯೋಜನೆ ಇಲ್ಲದೆ ಇರೋ ಕಾರಣ ನಾವು ಎಯನ್ನು ತಗೊಳ್ಬಹುದು. ಇದು ಸರಿಯಾದಂತಹ ಉತ್ತರ. ವಿಶೇಷ ಘಟಕ ಯೋಜನೆ ಕೂಡ ಪ್ರಮುಖ ಯೋಜನೆಗಳಲ್ಲಿ ಒಂದು. ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಇಲ್ಲಿದೆಯಲ್ಲ, ಇದು ನೋಡಿ ಸೇಮ್ ಆಯಿತು, ಕರೆಕ್ಟಾ? ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವಿಶೇಷ ಕೇಂದ್ರ ನೆರವು ಇದೆ. ಹಾಗಾಗಿ ಎಯನ್ನು ನೀವು ಉತ್ತರ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಷ್ಟು ಗೊತ್ತಿದ್ದು ನೀವು ಉತ್ತರವನ್ನು ಹಾಕಬೇಕು. ಸುಮ್ಮನೆ ಏನೋ ಬಿನೋ ಸಿನೋ ಡಿನೋ ಹಾಕೋದಕ್ಕಿಂತ, ಯಾಕಂದರೆ ಎಲ್ಲವೂ ಹಿಂದೆ ಮುಂದೆನೇ ಆಗಿರೋದು. ಇಲ್ಲೂ ಕೂಡ ವಿಶೇಷ ಕೇಂದ್ರ ನೆರವು ಇದೆ, ಸಮುದಾಯ ಅಭಿವೃದ್ಧಿ ಯೋಜನೆ ಇದೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕರೆಕ್ಟ್ ಆಗಿರುತ್ತೆ, ಆದರೆ ಇದೆರಡು ಬರೋದಿಲ್ಲಲ್ಲ, ಹೌದಾ? ಅಂದರೆ ಬರಲ್ಲ ಅಂತ ಹೇಳಿದ್ರೆ, ಪಂಚವಾರ್ಷಿಕ ಯೋಜನೆಯಲ್ಲಿ ಕಲ್ಯಾಣಕ್ಕಾಗಿ ಮೇಯ್ನಾಗಿ 3 ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಇವಾಗ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ, ವಿಶೇಷ ಘಟಕ ಯೋಜನೆ, ಆಯಿತಾ? ಹಾಗಾಗಿ ಆ ಒಂದು ದೃಷ್ಟಿಕೋನದಲ್ಲಿ ಎಯನ್ನು ನೀವು ಸರಿಯಾದ ಉತ್ತರ ಅಂತ ಹೇಳಿಕೊಂಡು ಭಾವಿಸಬಹುದು. ನೆಕ್ಸ್ಟು 4ನೇ ಪ್ರಶ್ನೆ. ಇದಂತೂ ತುಂಬ ಈಸಿ ಇದೆ. ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರಿತಾ ಹೋದರೆ ನಮ್ಮ ಅರ್ಧ ಭಾರತ ಏನಾಗತ್ತಂತ ಹೇಳಿದ್ರೆ ಕ್ಯಾಲಿಫೋರ್ನಿಯಾ ಆಗ್ಬಿಡತ್ತಂತೆ. ಇನ್ನರ್ಧ ಉಳಿದಿದ್ದು ಆಫ್ರಿಕಾ ಖಂಡದ ಸಹರಾ ಮರುಭೂಮಿ ಥರ ಆಗಿ ಹೋಗುತ್ತೆ ಅಂತ ಹೇಳಿದವ್ರು ಯಾರು? ಡಾಕ್ಟರ್ ಅಮಾರ್ತ್ಯ ಸೇನ್. ಏನು ಹೇಳಿ? ಡಾಕ್ಟರ್ ಅಮಾರ್ತ್ಯ ಸೇನ್. ಓಕೆನಾ? ಇದು 4ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟು 5ನೇ ಪ್ರಶ್ನೆ. ಮಲಪ್ರಭಾ ಹೋರಾಟಕ್ಕೆ ಕಾರಣವಾದಂತಹ ಅಂಶಗಳನ್ನು ಗುರುತಿಸಿ ಅಂತ ಇದೆ.
ಇಲ್ಲಿ ಊಳಿಗಮಾನ್ಯ ಪದ್ಧತಿ ಇದೆ, ಸ್ಥಿರ ಬೆಲೆಯ ಪ್ರಶ್ನೆ ಇದೆ, ಲೆವಿಯ ಪ್ರಶ್ನೆ ಇದೆ, ಸ್ಥಳೀಯ ನೌಕರಶಾಹಿಯ ಪಾತ್ರ ಅಂತ ಕೂಡ ಇದೆ. ಆಯಿತಾ. ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳಲ್ಲಿ ನಿಮಗೆ ಊಳಿಗಮಾನ್ಯ ಪದ್ಧತಿ ಬರೋದಿಲ್ಲ. ಈ ವರ್ಡ್ ನೆನ್ಪಿಟ್ಕೋಬೇಕು ನೀವು. ಆಯಿತಾ. ಅದು ಬಿಟ್ಟರೆ ಯಾವ್ದ್ಯಾವ್ದು ಬರುತ್ತೆ? ಸ್ಥಿರ ಬೆಲೆಯ ಪ್ರಶ್ನೆ ಬರುತ್ತೆ, ಲೆವಿಯ ಪ್ರಶ್ನೆ ಬರುತ್ತೆ, ಸ್ಥಳೀಯ ನೌಕರಶಾಹಿಯ ಪಾತ್ರ ಕೂಡ ಬರುತ್ತೆ. ಅದಕ್ಕಾಗಿ ಬಿಯನ್ನು ಸರಿಯಾದ ಉತ್ತರ ಅಂತ ಹೇಳ್ಕೊಂಡು ಕೊಟ್ಟಿರೋದು 2, 3 ಮತ್ತು 4 ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು. ಬಿಟ್ಟ ಸ್ಥಳವನ್ನು ತುಂಬ ಈಸಿಯಾಗಿ ಕೇಳಿದ್ದಾರೆ. ಯಾವುದೇ ರೀತಿ ಡೌಟ್ಸ್ ಇಟ್ಕೊಳ್ಳೋದೇ ಬೇಡ, ಆರಾಮಾಗಿ ನೀವು ಬರೀಬಹುದು. ಕರ್ತ ಎಂದರೆ ನೋಡಿ ಮಕ್ಕಳೇ, ಅವಿಭಕ್ತ ಕುಟುಂಬ ಅನ್ನೋ ಕಾನ್ಸೆಪ್ಟು ನಿಮ್ಮ ಸಮಾಜಶಾಸ್ತ್ರದಲ್ಲಿ ತುಂಬಾ ಇಂಪಾರ್ಟೆಂಟು. ಅವಿಭಕ್ತ ಕುಟುಂಬದ ಮೇಲೆ 2 ಪ್ರಶ್ನೆಗಳು ಖಡಾಖಂಡಿತ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಸೊ ನಾನು ಹೇಳಿದ್ನಲ್ಲ, ವೀಡಿಯೋಸ್ಗಳ ಲಿಂಕನ್ನು ಕಮೆಂಟಲ್ಲಿ ಹಾಕಿರ್ತೀನಂತ. ಅಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಏನು ಕೊಟ್ಟಿದ್ದೀನಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡಿ, ನಿಮಗೆ ಅವಿಭಕ್ತ ಕುಟುಂಬದ ಮೇಲೆ ಕೇಳುವ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದು ಗೊತ್ತಾಗುತ್ತೆ. ಕರ್ತ ಅಂತ ಹೇಳಿದ್ರೆ ಯಾರು? ಅವಿಭಕ್ತ ಕುಟುಂಬದ ಯಜಮಾನನನ್ನು, ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ನಾವು ಕರ್ತ ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಅವಿಭಕ್ತ ಕುಟುಂಬದ ಮುಖ್ಯಸ್ಥ. 7ನೇ ಪ್ರಶ್ನೆ ಅಂದರೆ ಬಿಟ್ಟ ಸ್ಥಳದಲ್ಲಿ 2ನೇ ಪ್ರಶ್ನೆ. ಭಾರತೀಯ ಗ್ರಾಮಗಳನ್ನು, ಇದು 1 ಅಂಕಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಕರೆದವರು ಯಾರು ಅಂತ ಹೇಳಿದ್ರೆ, 1 ಅಂಕದ ಪ್ರಶ್ನೆಗಳಲ್ಲಿ ಇವೆಲ್ಲ ಕೊಟ್ಬಿಟ್ಟಿದ್ದೀನಿ ನಾನು. ಚಾರ್ಲ್ಸ್ ಮೆಟ್ಕಾಫ್. ಅದನ್ನು ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು ಹೇಳಿ? ಚಾರ್ಲ್ಸ್. ನಾವು CHARLES ಚಾರ್ಲ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ನೀವು ಚಾರ್ಲ್ಸ್ ಮೆಟ್ಕಾಫ್ ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟು, ದೊರಾಯಿ ಆದಿವಾಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದವರು ಯಾರು? ನೋಡಿ, ಆಲ್ಫ್ರೆಡ್ ಗೆಲ್. ಆಲ್ಫ್ರೆಡ್ ಗೆಲ್ ಇದನ್ನು ಯಾವ ರೀತಿ ನೀವು ಕಲ್ತ್ಕೊಂಡಿರಬೇಕು ಅಂತ ಹೇಳಿದ್ರೆ, ಆಲ್ಫ್ರೆಡ್ ಗೆಲ್ರವರು ಯಾವ ಆದಿವಾಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದ್ರು? ದೊರಾಯಿ. ಅಥವಾ ದೊರಾಯಿ ಆದಿವಾಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದವರು ಯಾರು? ಆಲ್ಫ್ರೆಡ್ ಗೆಲ್. ಈ ರೀತಿಯಾಗಿ ಓದ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು ಯಾರು? ಬಹುಮುಖ್ಯ ಪ್ರಶ್ನೆ ಇದು. ಓಕೆನಾ. ಸಾಮಾಜಿಕ ಚಳುವಳಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಸಾಮಾಜಿಕ ಚಳುವಳಿ ಅಂತ ಹೇಳಿದ್ರೆ ಏನು? ಸಾಮಾಜಿಕ ಚಳುವಳಿಗೆ ಕಾರಣಗಳೇನು? ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು ಯಾರು? ಅಥವಾ MSA ರಾವ್ ಅವರು ಬರೆದಿರುವಂತಹ ಕೃತಿ ಯಾವುದು? ನೋಡಿ, ಕ್ವಶನ್ಗಳನ್ನ ಯಾವ ರೀತಿ ಬೇಕಾದರೂ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ. ಸೊ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ರಚನೆ ಮಾಡಿದವರು MSA ರಾವ್. ಯಾರು? MSA ರಾವ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಆಂತರಿಕ ಮೂಲದ ಪರಿವರ್ತನೆ ಅಂತ ಹೇಳಿದರೆ ಸಂಸ್ಕೃತಾನುಕರಣ. ಆಂತರಿಕ ಮೂಲದ ಪರಿವರ್ತನೆ ಸಂಸ್ಕೃತಾನುಕರಣ. ನೆಕ್ಸ್ಟು, ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯಿರಿ ನೋಡಿದ ತಕ್ಷಣ ಎಲ್ರಿಗೂ ಟೆನ್ಷನ್ ಆಗುತ್ತೆ, ಇದೇನಪ್ಪ ಹೀಗೆ ಕೇಳಿದರೆ. ಮೂಕನಾಯಕ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದು ಕೂಡ ನಮಗೆ ಗೊತ್ತಾಗ್ತಿಲ್ಲ ಅಂತ. 1 ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕೂಡ ನಾನು ಕವರ್ ಮಾಡಿ ಕೊಡ್ತೀನಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಒಡಲ ತುಡಿತಕ್ಕೆ ಕೇಡು ಅಂತ ಕೊಟ್ಟಿದ್ದಾರೆ. ಒಡಲ ತುಡಿತಕ್ಕೆ ಕೇಡು ಅಂತ ಹೇಳಿದ್ರೆ ಮಂಜುನಾಥ ಅದ್ದೆ ಸರಿಯಾದಂತಹ ಉತ್ತರ. ನಾನು ಹೇಳ್ತಾ ಇರುವಂಥದ್ದು ಕರೆಕ್ಟಾಗಿರುವಂತಹ ಉತ್ತರ ಇದು. ಯಾವುದೇ ಕಾರಣಕ್ಕೂ ಅದು ಇದು ಕದ ಅಂತ ಹೇಳ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳದೆ, ಕಮೆಂಟನ್ನು ಹಾಕದೆ ಕರೆಕ್ಟಾಗಿ ಆನ್ಸರ್ನ ಹಾಕ್ಕೊಳ್ಳಿ. 100% ಇದೇ ಉತ್ತರ. ಯಾಕಂತ ಹೇಳಿದ್ರೆ ನೀವೇನೋ ಆನ್ಸರ್ ತಿಳ್ಕೊಂಡಿರ್ತೀರಿ, ಅದು ನೋಡಿದ್ರೆ ನಿಮಗೆ ಅದೇ ಸರಿಯಾಗಿರುತ್ತೆ. ನಾನು ಹೇಳಿರೋದನ್ನು ಮೇಡಮ್ ಇದ ಅಂತ ಕಮೆಂಟ್ ಮಾಡ್ತೀರಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ತಪ್ಪಿರೋದಕ್ಕೆ ಚಾನ್ಸೇ ಇಲ್ಲ. ಇದೇ ಕರೆಕ್ಟಾಗಿರುವಂತಹ ಉತ್ತರ. ಆಯಿತಾ. ಮಂಜುನಾಥ ಅದ್ದೆ. 2ನೇ ಪ್ರಶ್ನೆ, ಡಿವೈನ್ ಲೈಫ್ ಸೊಸೈಟಿ ಯಾರು ಅಂತ ಹೇಳಿದ್ರೆ ಅರವಿಂದ ಘೋಷ್. ನೆಕ್ಸ್ಟು, ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟು ಮುಂದಿಂದು ಅಪಸಂಸ್ಕೃತಾನುಕರಣ. ಇದು ನಿಮಗೆ ಗೊತ್ತಿರಬೇಕು. ಸಂಸ್ಕೃತಾನುಕರಣ, ಅಪಸಂಸ್ಕೃತಾನುಕರಣ ಅಂತ. ಓಕೆನಾ. ಇಲ್ಲಿ ಅಪಸಂಸ್ಕೃತಾನುಕರಣಕ್ಕೆ ಸರಿಯಾದಂತಹ ಉತ್ತರ ಮಜುಮ್ದಾರ್. ಯಾರು ಹೇಳಿ? ಮಜುಮ್ದಾರ್. ತುಂಬ ಜನ ಏನು ಮಾಡ್ತೀರಿ, ಈ ಮೆಕಿಮ್ ಮೆರಿಯಟ್ ಏನಿದೆ ಇದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಬಟ್ ಇದು ರಾಂಗ್. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬರೆದಿರೋ ಅಂಥದ್ದು ಅಪಸಂಸ್ಕೃತಾನುಕರಣ ಮಜುಮ್ದಾರ್.
ಹಾಗಾದರೆ ನಿಮಗೆ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಮಕ್ಕಿಂಮೆರಿಯಟ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರೂ ಕೂಡ ಸಾರ್ವತ್ರೀಕರಣ ಪ್ರಾಂತೀಕರಣಕ್ಕೆ ಕೊಡುಗೆ ಇದ್ದವರು. ಹೌದಾ? ಸಾರ್ವತ್ರೀಕರಣ ಪ್ರಾಂತೀಕರಣ ನಿಮಗೆ ಇವಾಗ ಇಲ್ಲಿ ಕನ್ಫ್ಯೂಸ್ ಆಗೇ ಆಗುತ್ತಲ್ಲ, ಇದು ಕೂಡ ಸಾರ್ವತ್ರೀಕರಣ ಪ್ರಾಂತೀಕರಣ ಅಪಸಂಸ್ಕೃತಾನುಕರಣ. ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಬರಿಬೇಕು ಅಪಸಂಸ್ಕೃತಾನುಕರಣ ಮಜುಮ್ದಾರ್. ನೆಕ್ಸ್ಟು ಟೆಲಿ ಶಾಪಿಂಗ್ ಅಂತ ಕೊಟ್ಟಿದ್ದಾರೆ. ನೋ ಡೌಟ್ ಇದು ಮೈಕಲ್ ಆಲ್ಡ್ರಿಚ್. ಓಕೆನಾ? ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆದ್ರೆ ಸಾಕಾಗತ್ತೆ. ಕೊಟ್ಟಿರುವಂತಹ 5 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರಿಬೇಕು ಮಕ್ಕಳೇ. ಓಕೆನಾ? ಗೊತ್ತಾಗಲಿ ಅಂತ ಹೇಳ್ಕೊಂಡು ಇಲ್ಲಿ ಬರೆದಿದ್ದೀನಿ, ನೀವು ನೋಡ್ಕೊಳ್ಬಹುದು, ನೀಟಾಗಿ ಬರ್ಕೊಳ್ಳಿ. ಮೊದಲ ಪ್ರಶ್ನೆ, ಹಿಂದೂ ಪದವನ್ನು ಮೊದಲು ಪರಿಚಯ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಸಿಂಧೂ ನದಿ ಇತ್ತಲ್ಲ, ಅದರ ಆಚೆ ಜನರನ್ನು, ಸಿಂಧೂ ನದಿಯ ಆಚೆಗಿನ ಜನರನ್ನು ಹೇಗೆ ಕರೆಯೋದು, ಹೇಗೆ ಸೂಚಿಸೋದು ಅನ್ನೋ ಕಾರಣಕ್ಕೆ ಹಿಂದೂ ಅಂತ ಕರೆದ್ರು. ಸಿಂಧೂ ನದಿಯ ಆಚೆಗಿನ ಜನರನ್ನು ಕರೆದಿದ್ದು ಹಿಂದೂ ಅಂತ ಕರೆದ್ರು. ಯಾರು ಕರೆದಿದ್ದು ಅಂದರೆ ಅರಬ್ಬರು. ಕರೆದಿದ್ಯಾರು? ಅರಬ್ಬರು. ಸೊ ಅರಬ್ಬರು ಸರಿಯಾದ ಉತ್ತರ. ಈಗ ಪ್ರಸ್ತುತ ಕೇಳಿದ್ದಾರೆ ಅವರು, ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. 2025 ಜನವರಿವರೆಗೂ ಕೂಡ ಬೇರೆಯವರಿದ್ದರು. ಇವರು ಮಧುಸೂದನ್ ಆರ್ ನಾಯ್ಕ್ ಅನ್ನೋರು ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಇವರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು 2025 ಜನವರಿಯಲ್ಲಿ ನೇಮಕಗೊಂಡಿದ್ದಾರೆ. ಹಾಗಾಗಿ ಇವರ ಹೆಸರನ್ನು ಬರೀಬಹುದು. ನೆಕ್ಸ್ಟು ಎಸ್ ಕೆ ಡಿ ಆರ್ ಡಿ ಪಿಯನ್ನು ವಿಸ್ತರಿಸಿ ಪ್ರಶ್ನೆಗಳು ಒಂದಿದ್ದೇ ಇರುತ್ತೆ. ನಾನು ಕೊನೆಯಲ್ಲಿ ನಿಮಗೆ ಕೊಡ್ತೀನಿ ವಿಸ್ತರಿಸಿ ಯಾವುದಾದ್ರು ಓದ್ಕೊಳ್ಬೇಕು ಅಂತ. SKDRDP ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಬರೀಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಇನ್ವಿಸಿಬಲ್ ಹ್ಯಾಂಡು, ಇದಂತೂ ಯಾವಾಗಲೂ ನೆನಪಿರುತ್ತೆ ನಿಮಗೆ. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು ಅಂತ ಹೇಳಿದ್ರೆ ಆ್ಯಡಮ್ ಸ್ಮಿತ್. ಕರೆಕ್ಟಾಗಿ ಬರೀಬೇಕು, ಆ್ಯಡಮ್ ಸ್ಮಿತ್. ನೆಕ್ಸ್ಟು 1 ಅಂಕದ ಪ್ರಶ್ನೆ, ಜನತಾ ವಿಪ್ಲವ ಎಂದರೇನು ಅಂತ ಕೊಟ್ಟಿದ್ದಾರೆ. ಜನತಾ ವಿಪ್ಲವ ಎಂದರೇನು? ನಿಮಗೇನಾದರೂ ಮರ್ತು ಹೋಗುತ್ತೆ ಇದು ಅಂತ ಹೇಳಿದ್ರೆ ಒಂದೇ ಪದದಲ್ಲಿ ಜನತಾ ಪಕ್ಷದ ಚಳುವಳಿ ಅಂತ ನೆನ್ಪಿಟ್ಕೊಳ್ಳಿ. ಜನತಾ ವಿಪ್ಲವ ಅಂತ ಹೇಳಿದ್ರೆ ಜನತಾ ಪಕ್ಷದ ಚಳುವಳಿ. ಆದರೆ ವಿಷಯ ನಿಮಗೆ ಗೊತ್ತಿರಬೇಕಲ್ಲ. ನೋಡಿ, ಜನತಾ ವಿಪ್ಲವ ಅಂತ ಹೇಳಿದ್ರೆ ದೀರ್ಘಕಾಲದಿಂದಲೂ ಸಹ ಪರಿಹಾರವಾಗದೇ ಉಳಿದಂತಹ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುವಂತಹ ಚಳುವಳಿಯೇ ಜನತಾ ವಿಪ್ಲವ. ಜನತಾ ವಿಪ್ಲವ ಅಂತ ಹೇಳಿದ್ರೆ ಜನತಾ ಪಕ್ಷದ ಚಳುವಳಿ. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 2 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು ಭಾಗ ಬಿಯಲ್ಲಿ ಕೇಳಿರ್ತಾರೆ. 10 ಅಂಕಗಳು ಗ್ಯಾರಂಟಿ ಸಿಗಬೇಕು ಅಂತ ಹೇಳಿದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳೋದ್ರ ಜೊತೆಗೆ ನಾನು ಕೊಟ್ಟಿರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಮಾತ್ರ ಭಾಗ ಬಿಯಲ್ಲಿ 5 ಪ್ರಶ್ನೆಗಳಿಗೆ ಆರಾಮಾಗಿ ನೀವು ಉತ್ತರವನ್ನು ಬರೀಬಹುದು. 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಟೋಟಲ್ ಆಗಿ 8 ಪ್ರಶ್ನೆಗಳಲ್ಲಿ ಕೇವಲ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರಾಯಿತು. ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಅಧ್ಯಾಯಗಳನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಸಿಂಧೂ ನಾಗರಿಕತೆಯ 2 ನಗರಗಳನ್ನು ಹೆಸರಿಸಿ ಅಂತ ಇದೆ. ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್. ಯಾವುದಾದ್ರೂ ಬರಿಬಹುದು 2. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ. ನೋಡಿ, ಇಲ್ಲಿ ಪ್ರಶ್ನೆ ಕೇಳುವಾಗ ಯಾವ ರೀತಿ ಕೇಳಿದ್ದಾರೆ, ಗಡಿ ಬಿಡಿಲ್ ಬರೋದಲ್ಲ. ನೀವೇನು ಮಾಡ್ತೀರಿ, ಕರ್ನಾಟಕದ ಯಾವುದಾದರೂ 2 ಪ್ರಬಲ ಜಾತಿಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಲಿಂಗಾಯತ, ಒಕ್ಕಲಿಗ. ಅದು ಬಹುಮುಖ್ಯ ಪ್ರಶ್ನೆನೇ. ಇಲ್ಲಿ ಕೇಳಿರೋದು ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳ ಹೆಸರನ್ನು ಬರೀರಿ ಅಂತ ಹೇಳಿದ್ರು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಬರೀಬೇಕು. ಯಾವುದಾದ್ರೂ 2 ಬರೀಬಹುದು. ನಾನಿಲ್ಲಿ ಬರೆದಿದ್ದೀನಿ, ಲಂಬಾಣಿ, ಬೋವಿ, ಹೊಲೆಯ. ಈ 3 ಜಾತಿಗಳಲ್ಲಿ ಯಾವುದಾದ್ರೂ 2 ಜಾತಿಗಳನ್ನು ಬರೀಬಹುದು. ನೆಕ್ಸ್ಟು, ಲಿಂಗ ಮತ್ತು ಲಿಂಗತ್ವದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. ಲಿಂಗ ಹಾಗೂ ಲಿಂಗತ್ವಕ್ಕೆ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ 2 ಅಂಕಕ್ಕೆ. ಲಿಂಗವು ಜೈವಿಕ ಅಂಶವಾಗಿದೆ. ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳು ಸ್ತ್ರೀ ಮತ್ತು ಪುರುಷ ಲಿಂಗಗಳನ್ನು ನಿರ್ಧರಿಸುತ್ತದೆ ಅಂತ ಬರೀರಿ. ಲಿಂಗತ್ವವು ಸಾಮಾಜಿಕ ಅಂಶವಾಗಿದೆ. ಇಲ್ಲಿ ನೀವು ಪಾಯಿಂಟ್ 2 ಮಾಡೋದು ಹೇಗೆ ಅಂತ ಹೇಳಿದ್ರೆ ಈ ರೀತಿ ಪಾಯಿಂಟ್ ಮಾಡಬೇಕು 2. ಆಯಿತಾ? ಲಿಂಗತ್ವವು ಸಾಮಾಜಿಕ ಅಂಶವಾಗಿದೆ. ಇದು ಲಿಂಗ ಜೈವಿಕ ಅಂಶವಾಗಿದೆ. ಲಿಂಗತ್ವವನ್ನು ಪುರುಷತ್ವ ಮತ್ತು ಸ್ತ್ರೀ ತತ್ವದ ಲಕ್ಷಣಗಳು ಹಾಗೂ ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಬರೀಬೇಕು. ಓಕೆನಾ? ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು, ರೈತರ ಆತ್ಮಹತ್ಯೆಗೆ GK ವೀರೇಶ್ ಸಮಿತಿ ತಿಳಿಸಿರುವ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ 2 ಕಾರಣಗಳನ್ನು ಬರೀಬೇಕು. ನಾನಿಲ್ಲಿ ಜಾಸ್ತಿ ಬರೆದಿರ್ತೀನಿ, ನೀವು ನಿಮಗೆ ಯಾವುದು ಈಸಿ
ಕ್ವಶನ್ನು, ಅದನ್ನು ಬರಿಬಹುದು. ಒಂದು ಬೆಳೆಯ ನಷ್ಟ, ಫಸ್ಟ್ ಇದನ್ನೇ ಬರೀರಿ. ಬೆಳೆಯ ನಷ್ಟ, ಬೆಲೆಯ ಕುಸಿತ, ಬೆಳೆಯಲ್ಲಿ ನಷ್ಟ, ಬೆಲೆಯಲ್ಲಿ ಪ್ರೈಸಲ್ಲಿ ಕುಸಿತ, ಸಾಲದ ಹೊರೆ, ಯಾವುದಾದ್ರೂ 2 ಪಾಯಿಂಟನ್ನು ಬರೀಬಹುದು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ನಡೆಯುವಂತಹ 2 ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೈಸೂರು ದಸರಾ ಉತ್ಸವ ಒಂದು, ಹಂಪಿ ಉತ್ಸವ ಇನ್ನೊಂದು, 2 ಆಯಿತು. ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ. ಆಲ್ರೆಡಿ ಹೇಳಿದ್ನಲ್ಲ, ಸಾಮಾಜಿಕ ಚಳುವಳಿ ಅಂತ ಹೇಳಿದ್ರೆ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟು. ವ್ಯಾಖ್ಯಾನಿಸಿ ಅಂತ ಕೊಟ್ಟಾಗ ಆಥರ್ ನೇಮ್, ಅವರು ಯಾರು ಹೇಳಿರ್ತಾರೆ ಅವರ ಹೆಸರನ್ನು ಕುರಿತೇ ಬರಿಬೇಕು, ನೀವು ಹೆಸರು ಹೇಳಬೇಕು. ಸಾಮಾಜಿಕ ಚಳುವಳಿ ಅಂತ ಹೇಳಿ ಯಾರಿದು ಮಾಡಿದ್ದು ಅಂತ ಹೇಳಿದ್ದೆ, MSA ರಾವ್. ಕರೆಕ್ಟಾ? MSA ರಾವ್ರವರ ಪ್ರಕಾರ ಸಾಮೂಹಿಕ ಕ್ರೋಢೀಕರಣ ಮತ್ತು ಸಿದ್ಧಾಂತದ ಮೂಲಕ ಒಂದು ಸಮಾಜವು ಆಂಶಿಕ ಭಾಗ ಅಥವಾ ಪೂರ್ಣ ಭಾಗದ ಪರಿವರ್ತನೆ ತರುವ ಸಂಘಟಿತ ಪ್ರಯತ್ನವನ್ನು ಸಾಮಾಜಿಕ ಚಳುವಳಿ ಎಂದು ಹೇಳಬಹುದು ಅಂತ ಬರೀಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, 2 ಬ್ರಿಕ್ಸ್ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ. ಬ್ರಿಕ್ಸ್ ಹೇಗೆ ಬರ್ಕೊಳ್ಳೋದು? BRICS, ಬ್ರಿಕ್ಸ್. ಕರೆಕ್ಟಾ? ಇಲ್ಲಿ B ಬ್ರೆಜಿಲ್, R ರಷ್ಯಾ, I ಇಂಡಿಯಾ ಭಾರತ, C ಚೀನಾ, ದಕ್ಷಿಣ ಆಫ್ರಿಕಾ. ಓಕೆನಾ? ನಿಮಗೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಭಾರತ ಮತ್ತು ಚೀನಾ ಕರೆಕ್ಟಾಗಿ ನೆನಪಿರುತ್ತೆ. ಹಾಗಾಗಿ ಭಾರತ ಮತ್ತು ಚೀನಾವನ್ನು ತಗೊಳ್ಬಹುದು, ಅಥವಾ ಇಲ್ಲಿ 5 ಬರ್ದೀನಿ, 5ರಲ್ಲಿ ಯಾವುದಾದ್ರೂ ತಗೊಳ್ಬಹುದು. 2 ಅಂಕದ ಕೊನೆಯ ಪ್ರಶ್ನೆ, ಜಾಗತಿಕ ಅನನ್ಯತೆ ಎಂದರೇನು? ಜಾಗತಿಕ ಅನನ್ಯತೆ ಎಂದರೇನು? ಒಬ್ಬ ವ್ಯಕ್ತಿಯು ಜಾಗತಿಕ ಸಮುದಾಯದ ಭಾಗವೆಂದು ಗುರುತಿಸಿಕೊಳ್ಳುವುದು. ಸಾಕಾಗತ್ತೆ. ಒಬ್ಬ ವ್ಯಕ್ತಿಯು ಜಾಗತಿಕ ಸಮುದಾಯದ ಭಾಗವೆಂದು ಗುರುತಿಸಿಕೊಳ್ಳುವುದು ಅಂದರೆ ಸ್ಥಳೀಯ ಅಥವಾ ರಾಷ್ಟ್ರೀಯ ಗುರುತಿನ ಜೊತೆಗೆ ಇಡೀ ವಿಶ್ವದ ಒಬ್ಬ ಪ್ರಜೆಯಾಗಿ ಜಾಗತಿಕ ಸಮುದಾಯದ ಭಾಗವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ಜಾಗತಿಕ ಅನನ್ಯತೆ ಅಂತ ಬರೀಬಹುದು. ಓಕೆನಾ ಮಕ್ಕಳೇ? ಇದಿಷ್ಟು ಕೂಡ ಭಾಗ B. 21 ನಿಮಿಷ ಆಗೋಯ್ತು ವಿಡಿಯೋ. ಸೊ ನಿಮಗೆ ಇಲ್ಲಿವರೆಗೂ ಹೇಳಿರುವಂಥದ್ದು ಅರ್ಥ ಆಗಿದೆ, ನೀಟಾಗಿ ಕೇಳಿಸ್ಕೊಂಡಿದ್ದೀರಿ. ಎಂಡ್ವರೆಗೂ ಕೂಡ ನಾನಿವಾಗ ಇಲ್ಲಿ ಏನು ಪಾಯಿಂಟ್ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಕೂಡ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ. ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆಲ್ಮೋಸ್ಟ್ ಓಲ್ಡ್ ವೀಡಿಯೋಸ್ಗಳನ್ನ ಎಲ್ಲ ಮಕ್ಕಳು ನೋಡ್ತಾ ಇದ್ದೀರಿ. ಇಲ್ಲ, ಇವತ್ತಿಂದ ಸ್ಟಾರ್ಟು ನಿಮಗೆ ಈ ವರ್ಷದ ಅಪ್ಡೇಟ್ ವೀಡಿಯೋಸ್ಗಳು ಕೂಡ ಸಿಗುತ್ತೆ ನನ್ನ ಚಾನಲಲ್ಲಿ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್, ವಿಡಿಯೋ ಬಂತು ನಾನು ಹಾಕಿದ್ದೀನಿ ಅನ್ನೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಸಿಯಾಗಿ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಇವಾಗ ಏನು ಟೆನ್ಷನ್ ಅಂತ ಹೇಳಿದ್ರೆ 5 ಅಂಕ 10 ಅಂಕ ಹೇಗೆ ಓದ್ಕೊಳ್ಳೋದು ಮೇಡಮ್, ತುಂಬಾ ಕಷ್ಟ ಅಂತ ಫೀಲ್ ಆಗುತ್ತೆ ಅನ್ನೋದಿದೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಕಮೆಂಟಲ್ಲಿ ವೀಡಿಯೋಸ್ಗಳ ಲಿಂಕನ್ನು ಪಿನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಒಂದ್ಸಲ ವೀಡಿಯೋನ ವಾಚ್ ಮಾಡಿ. ಐ ಥಿಂಕ್ ನಿಮಗೂ ಕೂಡ ಒಂದು ಐಡಿಯಾ ಸಿಗಬಹುದು. ಆದಷ್ಟು ತುಂಬ ಓದಬೇಕು ಅನ್ನುವಂಥ ಬರ್ಡನ್ನಿಂದ ಒಂದು ಸ್ವಲ್ಪ ನಿಮ್ಮ ಬರ್ಡನ್ ಕಡಿಮೆ ಆಗಬಹುದು ಅಂತ ನಾನು ಭಾವಿಸಿದ್ದೀನಿ. ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಮಕ್ಕಳು. ಓಕೆನಾ? ನೆಕ್ಸ್ಟು ಮುಂದಿನ ಒಂದು ವೀಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು, ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.